ತುಳಸಿ ಗಿಡ ತೋರಿಸಿದ್ನಲ್ಲ ನನ್ನ ಗಾರ್ಡನಲ್ಲಿ ನಮ್ಮ ಅತ್ತೆ ಮನೆದು ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ದೊಡ್ಡದಾಗಿದೆ ನಮ್ಮ ತುಳಸಿ ಗಿಡ. ಇದು ನಾವು ಮನೇಲಿ ಹಾಕಿದ್ದು, ನನ್ನ ಸೊಸೆ ಇದು ಹಾಕಿದ್ದು ಇದನ್ನು. ಆಮೇಲೆ ನಾನು ಇದು ರೇಷಮ್ ಫ್ರೂಟ್ ನೋಡಿದ್ದೀರಾ? ರೇಷಮ್ ಫ್ರೂಟ್ ಕಿಲೋಗೆ ಬಂದುಬಿಟ್ಟು ಬೆಂಗಳೂರಲ್ಲಿ 400 ರೂಪಾಯಿ ಇದೆ. ನಾನೇ ತೊಗೊಂಡಿದ್ದೆ ನೋಡಿ. ಆ ಹೂವು ಆಗಿದ್ಮೇಲೆ ಕಾಯಿ ಇದು ನೋಡಿ, ಸಣ್ಣದ್ದು ಕಿತ್ತಾಕ್ಬಿಟ್ಟಿದ್ದಾರೆ ಎಲ್ಲನೂ. ರೇಷಮ್ ಫ್ರೂಟ್ ಹೂವು ಇದು, ಆಮೇಲೆ ಕಾಯಿ ಈ ಥರ ಇದಕ್ಕಿಂತ ದಪ್ಪ ಆಗುತ್ತೆ. ಸರಿ ನೋಡಿ, ನಾನು ಬಟರ್ ಫ್ರೂಟು ಸಣ್ಣ ಕಾಯಿ ತೋರಿಸಿದೆ. ಇವಾಗ ನೋಡಿ ಎಷ್ಟು ದೊಡ್ಡದಾಗಿ ಆಗ್ಬಿಟ್ಟೈತೆ. ಒಂದು 15 ದಿವಸಕ್ಕೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಬಿಟ್ಟೈತೆ, ಖುಷಿ ಆಗ್ತೈತೆ ನಮಗೆ. ಬಟರ್ ಫ್ರೂಟ್ ಇನ್ನೇನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಈ ಥರ ಇತ್ತು ಸರಿ. ಇವಾಗ ಅಷ್ಟು ದಪ್ಪ ಆಗೈತೆ. ಆಮೇಲೆ ಸರಿ ನಾನು ಗೊನೆ ತೋರಿಸಿದ್ಮೇಲೆ ಆಮೇಲೆ ನೋಡಿ ಕ್ಯಾಪ್ಸಿಕಮ್ ನೋಡಿ, ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿದೆ ನೋಡಿ. ಚಿಕ್ಕದಾಗಿ ಕ್ಯಾಪ್ಸಿಕಮ್ ಮೆಣಸಿನ್ಕಾಯಿ ನೋಡಿ. ಇದೊಂಥರ ಕ್ಯಾಪ್ಸಿಕಮ್ ಟೈಪ್. ಸರಿ ನಾನು ಹಲಸಿನ ತೋರಿಸಿದೆ, ಚಿಕ್ಕ ಕಾಯಿ. ಇವತ್ತು ನೋಡಿ ಎಷ್ಟು ದಪ್ಪ ಐತೆ. ಅಬ್ಬೋ ಎತ್ತಕ್ಕೆ ಆಗ್ತಾಯಿಲ್ಲ. ಅಬ್ಬಾ ನೋಡಿ ಮಾವಿನಕಾಯಿ. ಅವ ಮಾವಿನಕಾಯಿನೂ ಬಿಟ್ಟೈತೆ ನಮ್ಮ ತೋಟದಲ್ಲಿ, ನಮ್ಮ ಗಿಡದಲ್ಲಿ ನೋಡಿ. ಎಷ್ಟೊಂದು ಕಾಯಿ ಬಿಟ್ಟೈತೆ. ಬೇಕಾ? ತಗೊಳ್ಳಿ. ಇಷ್ಟೊಂದಿದೆ ನೋಡಿ, ಇಷ್ಟಿದೆ ನೋಡಿ. ಇನ್ನು 1 ತಿಂಗಳು ಬರೋ ಅಷ್ಟೊತ್ತಿಗೆ ಎಲ್ಲ ಹಣ್ಣಾಗಿ ಇಷ್ಟಿಷ್ಟು ದಪ್ಪ ಆಗಿರುತ್ತೆ ಕಾಯಿ ನೋಡಿ. ತುಂಬ ಇದೆ ತುಂಬ ಇದೆ ನೋಡಿ. ಈ ಕಡೆ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಸಾರಿ ನಿಮಗೆ ಹೇಳಿದ್ದೆ ಗೊನೆ ನೋಡಿ. ಗೊನೆ ಬಂದೈತಿ, ನಾವು 4 ಕಟ್ ಮಾಡ್ತೀವಿ ಅಂತ ನೋಡಿ. ಇದೇ ಗೊನೆ ಎಷ್ಟು ದೊಡ್ಡದಾಗಿದೆ ನೋಡಿ. ನೋಡಿ ಒಂದು 15-20 kg ಇರ್ಬೋದು ಇದೇ ಗೊನೆ ನೋಡಿ. ಇದು ಡ್ರ್ಯಾಗನ್ ಫ್ರೂಟ್ಸ್ ನೋಡಿ. ಇನ್ನೇನು ಮೇಲೆಲ್ಲ ಹೂವು ಬಿಡುತ್ತೆ. ಇದು ಇಷ್ಟು ಚಿಕ್ಕದು ಕೊಂಬು ತಂದಿದ್ದು ನಾನು ಬೆಂಗಳೂರಿಂದ. ಇವಾಗ ನೋಡಿ ಎಷ್ಟು ದೊಡ್ಡದಾಗಿದೆ. ಬರೀ ಮುಳ್ಳು ಇದು ನೋಡಿ, ಬರೀ ಮುಳ್ಳು. ಎಷ್ಟು ದೊಡ್ಡದಾಗಿ ಬಂದೈತೆ. ಈ ಥರ ಮಾಡಬೇಕು. ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಸ್ಬೇಕಂದ್ರೆ ಈ ಥರ ಒಂದು ಕಡ್ಡಿ ಕಟ್ಟಿಬಿಟ್ಟು, ಒಂದು ಟೈರ್ ಥರ ಕಟ್ಟಿಬಿಟ್ಟು ನೋಡಿ, ಈ ಥರ ಮಾಡಿದ್ರೆ ಉದ್ದಕ್ಕೆ ಹಿಂಗೆ ಬಂದ್ಬಿಟ್ಟು ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಆಮೇಲೆ ಹೂವು ಬಿಡುತ್ತೆ ನೋಡಿ. ಸರೆಲ್ಲ ಹೂವು ಬಿಟ್ಟಿದ್ದೆಲ್ಲ ಎಷ್ಟು ಚೆನ್ನಾಗಿತ್ತು. ಘಮ ಘಮ ಅಂತ ಸ್ಮೆಲ್ ಬರ್ತೈತೆ ಅದು ಹೂವು ಕಾಪಿದು ನೋಡಿ. ಇವಾಗೆಲ್ಲ ಹೀಗೆ ಕಪ್ಪಗಾಗ್ಬಿಟ್ಟೈತೆ ನೋಡಿ. ಈ ಕಪ್ಪಗೆ ಹೋಗ್ಬಿಟ್ಟೈತೆ, ಕಾಯಿ ಬರ್ತೈತೆ ನೋಡಿ. ಇವಾಗ ಕಾಯಿ ಹೂವು ಬಿಟ್ಟಾದ್ಮೇಲೆ ಕರ್ರಗಾಗಿದ್ಮೇಲೆ ಇದು ಬಾಡೋಗಿದ್ಮೇಲೆ ಇವಾಗ ಕಾಯಿ ಬಿಡ್ತೈತೆ. ಕಾಪಿ ಕಾಯಿ ನೋಡಿ. ನಮ್ಮ ತೋಟ ಎಲ್ಲ ಬೊಡ್ಬೋಡ್ಗಾಗುತ್ತೆ ನೋಡಿ. ನಮ್ಮ ತೋಟದಲ್ಲಿ ಕರಿಬೇವಿನ ಸೊಪ್ಪು ಇದೆ. ನನ್ನ ಸೊಸೆ ಇದಲ್ಲ ಇಲ್ಲಿ ಮನೇಲಿ. ನನ್ನ ಸೊಸೆಗೆ ಮೆಣಸಿನ್ಕಾಯಿ ಬೇಡ, ಕರಿಬೇವು ಬೇಡ, ಆಮೇಲೆ ಮೆಣಸು ಬೇಡ. ಚಿಕ್ಕದು ಗೆಡ್ಡೆಗಳಿರುತ್ತೆ, ಅದರಲ್ಲೇ ಸಾರು ಮಾಡ್ತಾಳೆ ಇವಳು. ಚೆನ್ನಾಗಿದೆ ನೋಡಿ.